ಮುಂಜಾನೆ ನಿದ್ದೆಯಿಂದ ಏಳುವಾಗ ಆ ಬೆನ್ನಿನ ಮೇಲೆ 2 ದೊಡ್ಡ ರೆಕ್ಕೆಗಳು ಮೂಡಿದ್ರೆ ಹೇಗಿರುತ್ತಲ್ವಾ? ಟ್ರಾಫಿಕ್ ಇಲ್ಲದೆ ಆರಾಮಾಗಿ ಹಾರ್ಕೊಂಡು ಸ್ಕೂಲ್ಗೆ ಹೋಗ್ಬೋದು. ಪ್ರಕೃತಿಯಲ್ಲಿ ಈ ಥರದ ಮ್ಯಾಜಿಕ್ ನಿಜವಾಗ್ಲೂ ನಡೆಯುತ್ತೆ ಅಂತ ನಮ್ಮ ಇವತ್ತಿನ ಈ ಡೀಪ್ ಡೈವ್ ಮೂಲಗಳು ಹೇಳ್ತಾ ಇವೆ. ಹೌದು, ಖಂಡಿತ. ಅಂದ್ರೆ ಜೀವಿಗಳು ಹುಟ್ಟಿದಾಗಿನಿಂದ ದೊಡ್ಡವರಾಗುವವರೆಗೆ ಹೇಗೆ ಕಂಪ್ಲೀಟಾಗಿ ಬದಲಾಗ್ತಾವೆ ಅನ್ನೋದನ್ನ ನೋಡದೆ ಒಂದು ಮ್ಯಾಜಿಕ್. ಇದನ್ನೇ ಆ ಲೈಫ್ ಸೈಕಲ್ ಅಂತಾರೆ. ಕರೆಕ್ಟ್. ಈ ಲೈಫ್ ಸೈಕಲ್ ಅನ್ನೋದು ಬರೀ ಎತ್ತರ ಬೆಳೆಯೋದಲ್ಲ ಅಲ್ವಾ? ನಿಜ. ಇದು ಕೇವಲ ಎತ್ತರ ಬೆಳೆಯೋದಲ್ಲ, ದೇಹದ ಆಕಾರ, ಉಸಿರಾಡುವ ರೀತಿ, ಜೊತೆಗೆ ಬದುಕುವ ಜಾಗ ಕೂಡ ಬದಲಾಗುವ ಒಂದು ರೋಮಾಂಚಕ ಜರ್ನಿ ಅಂತಾನೆ ಹೇಳ್ಬಹುದು. ಸೊ ಮೊದಲು ನಮ್ಮ ಸುತ್ತಮುತ್ತಿರೋ ಮರಗಳನ್ನೇ ತಗೊಳ್ಳೋಣ. ಈಗ ಮಾವಿನ ಹಣ್ಣು ತಿಂದ ಮೇಲೆ ಅದರ ವಾಟೆ ಬಿಸಾಡ್ತೀವಲ್ಲ? ಹೌದು, ಆ ವಾಟೆ ಅಥವಾ ಸೀಡ್ ಇದೆಯಲ್ಲ, ಅದು ಕೇವಲ ಒಂದು ಮಣ್ಣಿನ ಕಣ ಅಲ್ಲ, ಅದೊಂದು ಪ್ಯಾಕ್ಡ್ ಲಂಚ್ ಬಾಕ್ಸ್ ತರ. ಓಹೋ, ಲಂಚ್ ಬಾಕ್ಸ್ ತರನಾ? ಖಂಡಿತ. ಆ ಸೀಡೊಳಗೆ ಒಂದು ಪುಟಾಣಿ ಗಿಡ ಇರುತ್ತೆ. ಜೊತೆಗೆ ಆ ಗಿಡದ ಮುಂದಿನ ಪ್ರಯಾಣಕ್ಕೆ ಬೇಕಾದ ಊಟ ಕೂಡ ಆ ಬೀಜದೊಳಗೆ ಸೇರಿರುತ್ತೆ. ವಾವ್! ಅಂದ್ರೆ ಆ ಊಟದ ಸಹಾಯದಿಂದಲೇ ಆ ಸೀಡ್ ಮಣ್ಣಿನಲ್ಲಿ ಬೇರು ಬಿಡುತ್ತೆ ಅಂತಾಯ್ತು. ಕರೆಕ್ಟ್. ಮಳೆ ನೀರು ಸಿಕ್ಕಾಗ ಆ ಬೀಜ ಎಚ್ಚರಾಗುತ್ತೆ. ಈ ಪ್ರಕ್ರಿಯೆನ ಜರ್ಮಿನೇಷನ್ ಅಂತ ಕರೀತಾರೆ. ಅರೆ, ಇದೊಂಥರ ಬೀಜ ನೀರು ಕುಡಿದು ನಿದ್ದೆಯಿಂದ ಎದ್ದ ಹಾಗಾಯ್ತು. ಹೌದು. ಆಮೇಲೆ ಒಮ್ಮೆ ಎಲೆಗಳು ಹೊರಬಂದ ಮೇಲೆ ಆ ಸೂರ್ಯನ ಬೆಳಕಿನಿಂದ ತನ್ನ ಅಡಿಗೆ ತಾನೇ ಮಾಡ್ಕೊಳ್ಳೋಕೆ ಶುರು ಮಾಡುತ್ತೆ. ಈ ಹಂತವೇ ಸೀಡ್ಲಿಂಗ್. ಅಂದ್ರೆ ಆ ಲಂಚ್ ಬಾಕ್ಸ್ ಖಾಲಿ ಆದ್ಮೇಲೆ ಗಿಡ ತನ್ನದೇ ಸ್ವಂತ ಕಿಚನ್ ಓಪನ್ ಮಾಡುತ್ತೆ. ಹೌದು. ಆಮೇಲೆ ಅದೇ ಗಿಡ ದೊಡ್ಡ ಮರವಾಗಿ ಹೂ ಬಿಟ್ಟು ಮತ್ತೆ ಹೊಸ ಹಣ್ಣು, ಹೊಸ ಬೀಜಗಳನ್ನ ಕೊಡುತ್ತೆ. ನಿಜ. ಇದು ಸಸ್ಯಗಳ ಲೈಫ್ ಸೈಕಲ್. ಗಿಡಗಳು ಬೆಳೆದಂತೆಲ್ಲ ಅವುಗಳ ಸೈಜ್ ದೊಡ್ಡದಾಗುತ್ತೆ. ಆದ್ರೆ ಕೆಲವು ಜೀವಿಗಳು ಬದುಕಿ ಉಳಿಯೋದಕ್ಕಾಗಿ ತಮ್ಮ ದೇಹದ ವಿನ್ಯಾಸವನ್ನೇ ಕಂಪ್ಲೀಟಾಗಿ ಬದಲಾಯಿಸ್ಕೊಳ್ತವೆ. ಹೋ, ಹೌದಲ್ವಾ? ಅದಕ್ಕಿರಬೇಕು ಮಳೆಗಾಲದಲ್ಲಿ ಮನೆ ಹತ್ರ ಇರೋ ಆ ಹಳೆ ಟೈರು ಅಥವಾ ಎಳೆನೀರು ಚಿಪ್ನಲ್ಲಿ ನೀರು ನಿಲ್ಲಬಾರದು ಅಂತ ದೊಡ್ಡವರು ಹೇಳ್ತಾರೆ. ಕರೆಕ್ಟ್. ಯಾಕಂದ್ರೆ ಅಲ್ಲಿ ಸೊಳ್ಳೆಗಳ ಮೆಟಮಾರ್ಫೋಸಿಸ್ ಶುರುವಾಗುತ್ತೆ. ಅಂದ್ರೆ ಆ ನಿಂತಿರೋ ನೀರು ಸೊಳ್ಳೆಗಳಿಗೆ ಸೇಫ್ ಆದ ನರ್ಸರಿ ಇದ್ದಾಗೆ ಅಲ್ವಾ? ಹೌದು. ಸೊಳ್ಳೆಗಳು ನೀರಿನ ಮೇಲೆ ಮೊಟ್ಟೆ ಇಡ್ತವೆ. ಆ ಮೊಟ್ಟೆ ಒಡೆದು ಬರೋ ಲಾರ್ವಾಗಳಿಗೆ ರೆಕ್ಕೆ ಇರಲ್ಲ ನೋಡಿ. ಅವು ನೀರಿನಲ್ಲೇ ಈಜುತ್ತಾ ಸಣ್ಣ ಟ್ಯೂಬ್ಗಳ ಮೂಲಕ ಉಸಿರಾಡ್ತಾವೆ. ವಾವ್! ನೀರಿನಲ್ಲಿ ಈಜೋ ಲಾರ್ವಾ ಆಮೇಲೆ ಹಾರೋ ಸೊಳ್ಳೆಯಾಗುತ್ತಾ? ಹೌದು. ಆ ಲಾರ್ವಾ ಆಮೇಲೆ ಪ್ಯೂಪಾ ಹಂತಕ್ಕೆ ಹೋಗುತ್ತೆ. ಈ ಪ್ಯೂಪಾ ಹಂತ ಕೇವಲ ಒಂದು ಕವಚ ಅಲ್ಲ, ಅದೊಂದು ರೀಸೈಕ್ಲಿಂಗ್ ಫ್ಯಾಕ್ಟರಿ ಇದ್ದ ಹಾಗೆ. ರೀಸೈಕ್ಲಿಂಗ್ ಫ್ಯಾಕ್ಟರಿ ಅಂದ್ರೆ ಆ ಕವಚದ ಒಳಗೆ ನಿಜಕ್ಕೂ ಏನಾಗುತ್ತೆ? ಕವಚದ ಒಳಗ ಹೋದ ಹುಳು ತನ್ನ ಹಳೆಯ ದೇಹವನ್ನ ಕರಗಿಸಿ ಆ ಪೋಷಕಾಂಶಗಳಿಂದ ಹೊಸ ರೆಕ್ಕೆ, ಹೊಸ ಕಾಲುಗಳನ್ನ ಮರುನಿರ್ಮಾಣ ಮಾಡ್ಕೊಳ್ಳುತ್ತೆ. ಇದು ನಿಜಕ್ಕೂ ಅದ್ಭುತ. ನೀರಿನಲ್ಲಿ ಈಜುತ್ತಿದ್ದ ಹುಳು ಆ ಕವಚದಿಂದ ಹೊರಬರುವಾಗ ಗಾಳಿಯಲ್ಲಿ ಹಾರೋ ಸೊಳ್ಳೆಯಾಗಿರುತ್ತೆ. ಹೌದು. ಇದೇ ತರ ನೀರಿನಿಂದ ಈಚೆ ಬಂದು ಆಕಾರ ಬದಲಾಯಿಸೋ ಇನ್ನೊಂದು ಜೀವಿ ಅಂದ್ರೆ ಕಪ್ಪೆ. ಕಪ್ಪೆಗಳ ಈ ಲೈಫ್ ಸೈಕಲ್ ನಮಗೆ ಪ್ರಕೃತಿಯ ಬೆಸ್ಟ್ ಸರ್ವೈವಲ್ ಟ್ರಿಕ್ ಅಂತ ಹೇಳ್ಬೋದು. ಖಂಡಿತ. ನಾನು ಕೂಡ ಓದಿದ್ದೆ, ಕಪ್ಪೆಗಳು ಮೊದಲು ನೀರಿನಲ್ಲಿ ಮೊಟ್ಟೆ ಇಡ್ತಾದಲ್ವಾ? ಕರೆಕ್ಟ್. ಅದರಿಂದ ಹೊರಬರುವ ಟ್ಯಾಡ್ಪೋಲ್ ನೋಡಕ್ಕೆ ಅಚ್ಚುಮೆಚ್ಚು ಮೀನಿನ ತರಾನೇ ಇರುತ್ತೆ. ಅದಕ್ಕೆ ಉಸಿರಾಡಲು ಗಿಲ್ಸ್ ಇರುತ್ತೆ ಮತ್ತು ಈಜಲು ಉದ್ದವಾದ ಬಾಲ ಇರುತ್ತೆ. ಅರೆ, ಹುಟ್ಟಿದಾಗ ಮೀನಿನ ತರ ಇದ್ದು ಆಮೇಲೆ ಕಪ್ಪೆ ಆಗೋದು ಯಾಕೆ? ಮೊದಲೇ ಕಪ್ಪೆಯಾಗಿ ಹುಟ್ಟಬೋದಿತ್ತಲ್ವಾ ಅನ್ನೋ ಪ್ರಶ್ನೆ ಬರೋದು ತುಂಬಾನೇ ಸಹಜ. ಇದರ ಹಿಂದಿರೋ ಸೈನ್ಸು ತುಂಬಾನೇ ಸ್ಮಾರ್ಟ್ ಆಗಿದೆ ನೋಡಿ. ಟ್ಯಾಡ್ಪೋಲ್ಗಳು ನೀವಿನಲ್ಲೆದ್ದು ಅಲ್ಲಿರೋ ಪಾಚಿ ತಿಂತವೆ. ಓಹೋ, ಅಂದ್ರೆ ಅವು ದೊಡ್ಡ ಕಪ್ಪೆ ಆದ್ಮೇಲೆ ನೆಲದ ಮೇಲೆ ಬಂದು ಕೀಟಗಳನ್ನ ತಿಂತವೆ ಅಲ್ವಾ? ಎಕ್ಸಾಕ್ಟ್ಲಿ. ಅಂದ್ರೆ ಒಂದೇ ಜಾಗದಲ್ಲಿ ಊಟಕ್ಕಾಗಿ ಅಪ್ಪ ಅಮ್ಮ ಮತ್ತು ಮಕ್ಕಳ ನಡುವೆ ಯಾವುದೇ ಕಾಂಪಿಟೇಷನ್ ಇರಲ್ಲ. ವಾವ್! ಬೇರೆ ಬೇರೆ ಜಾಗ, ಬೇರೆ ಬೇರೆ ಊಟ. ಇದರಿಂದ ಆ ಜಾತಿಗೆ ಊಟದ ಕೊರತೆ ಆಗೋದೇ ಇಲ್ಲ. ಹೌದು. ಕಪ್ಪೆಯಾಗಿ ಬದಲಾಗುವಾಗ ಆ ಟ್ಯಾಡ್ಪೋಲ್ನ ಬಾಲ ಮಾಯವಾಗತ್ತೆ, ಜಿಗಿಯಲು ಕಾಲ್ಗಳು ಬರ್ತವೆ. ಮತ್ತು ಆ ನೀರಿನಿಂದ ಹೊರಬಂದು ಗಾಳಿಯಲ್ಲಿ ಉಸಿರಾಡಲು ಲಂಗ್ಸ್ ಡೆವಲಪ್ ಆಗ್ತವ. ಕರೆಕ್ಟ್. ಅಂದ್ರೆ ಬೆಳೆಯೋದು ಅನ್ನೋದು ಬದಲಾಗ್ತಿರುವ ಪರಿಸ್ಥಿತಿಗೆ ತಕ್ಕಂತೆ ಹೊಸ ಶಕ್ತಿಗಳನ್ನ ಪಡ್ಕೊಳ್ಳೋದು ಅನ್ನೋದನ್ನ ಈ ಮೂಲಗಳು ನಮ್ಗೆ ಸ್ಪಷ್ಟವಾಗಿ ತಿಳಿಸ್ತವೆ. ನಿಜ. ಇದು ಎಷ್ಟೊಂದು ಇಂಟ್ರೆಸ್ಟಿಂಗ್ ಅಲ್ವಾ? ಕಪ್ಪೆಗಳು ಬೆಳೆದಂತೆ ಉಸಿರಾಡಲು ಹೊಸ ಲಂಗ್ಸ್ ಪಡ್ಕೊಳ್ಳೋ ಹಾಗೆ ಮನುಷ್ಯರಿಗೂ ಈ ಮೆಟಮಾರ್ಫೋಸಿಸ್ ಇದ್ದಿದ್ರೆ 10ನೇ ವಯಸ್ಸಿಗೆ ನಮಗೆ ರೆಕ್ಕೆಗಳು ಬರ್ತಿತ್ತಾ? ಅಥವಾ ಮೀನಿನ ಹಾಗೆ ನೀರಿನ ಕೆಳಗೆ ಉಸಿರಾಡುವ ಶಕ್ತಿ ಬರ್ತಿತ್ತಾ? ಖಂಡಿತ. ಇದೊಂದು ಮಜಾವಾದ ಕಲ್ಪನೆ. ಹೌದು. ಪ್ರತಿಯೊಬ್ಬರೂ ಒಮ್ಮೆ ಕಲ್ಪನೆ ಮಾಡಿಕೊಳ್ಳೇಬೇಕಾದ ಇಂಟ್ರೆಸ್ಟಿಂಗ್ ವಿಷಯ ಇದು.
ಈ ಯೋಚನೆಯೊಂದಿಗೆ ಇವತ್ತಿನ ನಮ್ಮ ಈ ಡೀಪ್ ಡೈವ್ ಮುಗಿಸೋಣ.